भगवान् विष्णुपाय महेश्वरी मंत्रशक्ति नामावली पूजां समर्पयामि इष्टकाम्यार्थ फला सिद्ध्यर्थं सर्वे जना सुखिनो भवन्तु। देवीगुं शरणमहं प्रपद्ये सुतरसितरसे नमः कात्यायनाय विद्महे कन्याकुमारी धीमहि तन्नो दुर्गे प्रचोदयात्। देवेभ्यः भूमतो ಕೆಲಸ ಮಾಡಿ ಮ್ಯಾಟ್ ಹಾಕ್ಸ್ಬಿಡಿ ಅಲ್ಲ ಈಗ ನಾಳೆ ಇರುತ್ತಾ ಈಗ 3-4 ದಿನ ಇರಲ್ಲ ಮತ್ತೆ ಏನು ಮಾಡ್ತೀವಿ 20 ಲಕ್ಷ ರೂಪಾಯಿ ನ್ಯಾಷನಲ್ ಸ್ಕೀಮ್ ಇದೆ ಬ್ಲಾಕ್ನ ಅಲ್ಲಿನ ಮನೆಗಳಿಗೂ ಅದೇ ವಾಸ್ತುಶಿಲ್ಪ ಕೊಡಬೇಕು ಅಂತ ಪ್ರತಿ ಮನೆಗೆ 4-5 ಲಕ್ಷ ಕೊಡ್ತಾರೆ. ಫ್ರಂಟ್ ಎಲಿವೇಶನ್ ಶುಡ್ ಬಿ ಆ ವಾಸ್ತುಶಿಲ್ಪಕ್ಕೆ ಪೂರಕವಾಗಿರ್ಬೇಕು ಅಂತ ಗೊತ್ತಾಯ್ತಾ. ಆ ಥರ ಇದನ್ನೆಲ್ಲ ನಾವು ಕಲ್ಲು ಡ್ರೆಸ್ ಮಾಡಿಸ್ಬೇಕು ನೋಡಿ. ಅವೆಲ್ಲ ತೆಗ್ಸಿ ಅದು ಬೀರು ಡ್ರಾ ಅವೆಲ್ಲ ನೋಡಿ. ಅಲ್ಲ ನೆಕ್ಸ್ಟ್ ಅದಕ್ಕೆ ಏನು ತೊಂದರೆ ಇರಲ್ಲ. ನೀವೇನು ಮಾಡಬೇಡಿ, ಮೂವಬಲ್ ಏನೇನು ಚೆನ್ನಾಗಿರೋದು ಇಟ್ಕೊಳ್ಳಿ ನೋಡಿ. ಅದು ಹೆಂಗೈತಲ್ಲ ಕ್ಲೀನಾಗಿ ಒಂದು ಬೀರೋ ಇಟ್ಕೊಳ್ಳೋಕೆ ಏನು ತೊಂದರೆ ಇದೆ. ಇವೆಲ್ಲ ಯಾವ ಕಾಲದ ಫ್ರಿಜ್ ನೋಡಿದ್ರೆ ಯಾರು ಯೂಸ್ ಮಾಡ್ತಾರೆ ಇವೆಲ್ಲ ಕಳಿಸಿ ನಿಮ್ಗೇನು ನೋಡಿ. ಒಳ್ಳೆ ಗ್ರೈಂಡರ್ ಪಟ್ಟಿ ಮಾಡಿ ಏನೇನು ಬೇಕು ಕಿಚನ್ ಅರ್ಥ ಆಯ್ತು. ಇದರಲ್ಲಿ ಯಾರಾದರೂ ರುಬ್ಬಿದ್ರೆ ಊಟ ಮಾಡೋಕ್ಕಲ್ಲ ಅಲ್ಲ ಮಾಡಲ್ಲ. ಇಟ್ಕೊಂಡಿರೋದ್ರಿಂದ ಏನಾಗ್ತಾ ಇದೆ, ಭಕ್ತರು ಬಂದು ನೋಡ್ತಾರೆ, ಯಾರೋ ಬಂದು ನೋಡ್ತಾರೆ. ಈಗ ಯಾರೋ ಬಂದು ನೋಡಿದಾಗ ಏನು ಅನ್ಸುತ್ತಿದ್ರು ಇಂಥದ್ರಲ್ಲಿ ನಮಗೆ ಪ್ರಸಾದ ಮಾಡಿ ಹಾಕ್ತಾರೆ ಅನ್ನೋ ಭಾವನೆ ಬರಲ್ಲ. ನಾವು ಯೂಸ್ ಮಾಡಲಿಲ್ಲ ಅಂದ್ರೆ ಇರಬಾರ್ದಿಲ್ಲ. ಏನಕ್ಕೆ ಇರುತ್ತೀವಿ ಎಲ್ಲ ಗುಜ್ರಿಗೆ ಹಾಕಿ ಗೊತ್ತಾಯ್ತು. ಏನು ಯೂಸ್ ಮಾಡ್ತೀರಾ ನೋಡಿ. ಪಾತ್ರೆ ಹಳೆ ಕಾಲದ್ದು ಏನೇನಿದ್ದಾವೆ, ಏನೇನು ಇವಾಗ ಸ್ಟವ್ ಇವೆಲ್ಲ ನೀಟಾಗಿ ಕ್ಲೀನಾಗಿ ಮಾಡ್ಕೊಳಕ್ಕೆ ಏನೇನು ಬೇಕು ನೀಟಾಗಿ ಮಾಡಿ ಗೊತ್ತಾಯ್ತು. ಇದೆಲ್ಲ ತೆಗೆದು ಡ್ರೆಸ್ಸಿಂಗ್ ವೈರಿಂಗು ಅಷ್ಟೇ. ಒಂದೇ ಶೀಟಲ್ಲಿ ಈ ಟೆಂಪಲಲ್ಲಿ ಏನೇನು ಆಗಬೇಕು ಎಲ್ಲ ಪಟ್ಟಿ ಇರಬೇಕು. ಯಾವ್ಯಾವುದಕ್ಕೆ ಎಷ್ಟು ಟೈಮ್, ಅದು ಫಿಕ್ಸ್ ದ ಟೈಮ್. ಈಗ ಇದು ಒಂದು ರಿಪೇರಿ ಅಂದರೆ 1 ತಿಂಗಳೊಳಗೆ ಇದೆಲ್ಲ ಆಗಬೇಕು. ನೀವು ಇಂಡೇಟ್ ಕೊಡಿ, ನಾನು ಆರ್ಡರ್ ಮಾಡ್ತೀನಿ ಗೊತ್ತಾಯ್ತಾ. ಕಮಿಟಿ ವ್ಯವಸ್ಥಾಪಕ ಪಾದಷ್ಟು ಖರೀದಿ ಮಾಡಿ
ಏನೇನು ರಿಪೇರಿ ಬೇಕೋ ರಿಪೇರಿ ಮಾಡಿ. ನೀವು ₹1 ಬೇಡ, ಬರೀ ಭಕ್ತಾದಿಗಳು ಕೊಡೋದು ನೀವು ತಗೊಂಡ್ರೆ ಸಾಕು. ನಿಮ್ಗೆ ಏನು ಬೇಕೋ ಕೊಡ್ತಾರೆ, ನೀವು ಇಂಥದ್ದು ಬೇಕು ಅಂತ ಹೇಳ್ಬೇಕಷ್ಟೆ, ಅದನ್ನು ನಿರ್ವಹಣೆ ಮಾಡಬೇಕಷ್ಟೆ. ನಮ್ಮ ಜವಾಬ್ದಾರಿ ಏನು? ಭಕ್ತರಿಗೆ ಒಳ್ಳೆ ಸರ್ವಿಸ್ಸು, ಸೇವೆ, ಪೂಜೆ ಪುನಸ್ಕಾರ, ಧಾರ್ಮಿಕ ಆಚರಣೆ ಇವೆಲ್ಲ ನೀಟಾಗಿ ಮಾಡ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ. ಅದನ್ನು ಮಾಡಿಸ್ಬೇಕು ನೀವು. ಈಗ ಇದರಲ್ಲೆಲ್ಲ ಇಲ್ಲೆಲ್ಲ ಏನು ಎ ಸಿ ಇದೆ, ಅಬ್ಜೆಕ್ಷನ್ ಇಲ್ಲ ಏನು ಹೊಸ್ದಾಗಲ್ಲ, ಇದನ್ನೇ ಹಿಂಗಾಗಿ ಮಾಡೋಕ್ಕೆ ಈಗ ಇಷ್ಟೆಲ್ಲ ಕೊಳೆ ಪೇಂಟ್ ಎಲ್ಲ ಇಲ್ಲ ಇಟ್ಕೊಂಡು ಆಯ್ತಮ್ಮ. ಈಗ ಮುಗಿದು ಬಿಡಲಿ. ಇವೆಲ್ಲ ನೋಡಿ ಕಂಪ್ಯೂಟರ್ ಟೇಬಲ್ ನೀವೇ ಬಂದು ಎಂಟೈರ್ ಆವರಣ ನಮ್ಮ ಮನೆ ಹಿಂಗೆ ಕ್ಲೀನ್ ಮಾಡ್ತೀರ ಹಂಗೆ ಮಾಡಿಸಿ. ಇಲ್ಲ ನಾವು ತುಂಬ ಉತ್ಪ್ರೇಕ್ಷೆಯ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲ, ಸತ್ಯ ಮಾತಾಡ್ತಾ ಇದ್ದೀನಿ ಸರ್. ಇದು ಆಡಳಿತ ವ್ಯವಸ್ಥೆಯಲ್ಲಿರೋ ಎಲ್ಲರ ಜವಾಬ್ದಾರಿ. ಈ ಹಿಂದೆಯಿಂದನೂ ಉಪವಿಭಾಗಾಧಿಕಾರಿಗಳು, ಜಿಲ್ಲಾಡಳಿತದ ಭಾಗವಾಗಿ ಉಪವಿಭಾಗಾಧಿಕಾರಿಗಳು ಹಾಗೂ ಮುಜರಾಯಿ ತಹಸೀಲ್ದಾರ್ ಅವರು ಹಾಗೂ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ಅಧಿಕಾರಿ ವರ್ಗದವರು ಎಲ್ಲರೂ ಸೇರಿ, ಅರ್ಚಕ ವೃಂದ ಎಲ್ಲ ಸೇರಿ, ಜನರು ಸೇರಿ ಭಾಳ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬಂದಿರತಕ್ಕಂಥ ಒಂದು ಆಚರಣೆ ಇದು. ಅದು ಉತ್ಸಾಹ, ಅದರಲ್ಲಿ ಭಾಗಿಗಳಾಗಬೇಕು ಅನ್ನೋದು ಅದು ವೈಯಕ್ತಿಕವಾದಂಥ ಒಂದು ನಿಲುವಾಗುತ್ತೆ ಪ್ರತಿ ವ್ಯಕ್ತಿಗೂ. ನನಗೂ ಕೂಡ ವಾಸ್ತುಶಿಲ್ಪ ನಮ್ಮ ಹಿರಿಮೆ, 1000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಜಿಲ್ಲೆಯ ಬಹಳ ಹೆಮ್ಮೆಯ ಒಂದು ದೇವಾಲಯ ಇದು. ಭಾಳ ದೊಡ್ಡ ಇತಿಹಾಸ ಇದೆ. ASI ಮಾನ್ಯುಮೆಂಟ್ ಆಗಿದೆ. ನಮ್ಮ ಜಿಲ್ಲೆಯ ಬಹಳ ಹೆಮ್ಮೆಯ ASI ಮಾನ್ಯುಮೆಂಟ್ ಆಗಿದೆ. ಅನೇಕ ಭಕ್ತರು ಇತ್ತೀಚಿನ ದಿನಗಳಲ್ಲಿ ಭಕ್ತರು ಬರ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗಿದೆ. ಇವರೆಲ್ಲದರ ಹಿನ್ನೆಲೆಯಲ್ಲಿ ನಮ್ಮ ಆಡಳಿತ ವ್ಯವಸ್ಥೆಗೆ ಇನ್ನೊಂದಷ್ಟು ಮಾರ್ಗದರ್ಶನಗಳನ್ನು ನೀಡಬೇಕು, ಸೂಚನೆಗಳನ್ನು ನೀಡಬೇಕು ಅಂತೇಳಿ ಎಲ್ಲರ ಅಪೇಕ್ಷೆ ಇತ್ತು. ಅದರ ಆಧಾರದ ಮೇಲೆ ಜಿಲ್ಲಾಧಿಕಾರಿಯಾಗಿ ನಮ್ಮದು ಜವಾಬ್ದಾರಿ ಇರುತ್ತೆ. ಹಾಗಾಗಿ ನಾನು ಬಂದಿದ್ದೇನೆ. ಬಂದ ಮೇಲೆ ಒಂದು ಸಣ್ಣ ಮಾರ್ಗದರ್ಶನ, ಎಲ್ಲೆಲ್ಲಿ ಏನೇನು ನ್ಯೂನ್ಯತೆಗಳಿರುತ್ತೆ, ಏನೇನು ಜನಸ್ನೇಹಿ ವ್ಯವಸ್ಥೆಗಳು ಕಲ್ಪಿಸಬೇಕಾಗುತ್ತೆ, ಭಕ್ತರಿಗೆ ಹೆಚ್ಚು ವ್ಯವಸ್ಥೆಗಳನ್ನು ಮಾಡಬೇಕಾಗುತ್ತೆ, ಅದ್ರ ಬಗ್ಗೆ ಎಲ್ಲ ಸೂಚನೆ ಕೊಟ್ಟು ಇಡೀ ಜಿಲ್ಲೆಯ ಆಡಳಿತ ವರ್ಗ, ಮಾನ್ಯ ಉಸ್ತುವಾರಿ ಸಚಿವರು, ಮಾನ್ಯ ಶಾಸಕರು, ಸಂಸದರು, ಎಲ್ಲ ಜನಪ್ರತಿನಿಧಿಗಳು ಹಾಗೂ ಮುಖ್ಯವಾಗಿ ನಮ್ಮ ನಂದಿ ಗ್ರಾಮದ ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿ ಆಡಳಿತ, ಈ ರೀತಿ ಎಲ್ಲರೂ ಸೇರಿ ನಾವೆಲ್ಲ ಒಂದು ಕುಟುಂಬದ ರೀತಿಯಲ್ಲಿ ಇದನ್ನು ಮುಂದಿನ ದಿನಗಳಲ್ಲಿ ಅತ್ಯಂತ ವಿಶೇಷತೆಗೆ ಕೊಂಡೊಯ್ಯಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ವರ್ಷ ಚಾಲನೆ ಕೊಟ್ಟಿದ್ದೇವೆ. ಈ ವರ್ಷ ಒಬ್ಬ ಭಕ್ತರು ಕೂಡ ಸುಮಾರು 2 ಕೋಟಿ ವೆಚ್ಚದಲ್ಲಿ ರಥವನ್ನು ಕೂಡ ನಮಗೆ ದೇಣಿಗೆಯಾಗಿ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ಇನ್ನೂ ಒಂದು ರಥದ ಕೆಲಸ ಈಗಾಗಲೇ ಆಗ್ತಾ ಇದೆ. ಸೊ ವರ್ಷದಿಂದ ವರ್ಷಕ್ಕೆ ನಾವೆಲ್ಲ ಜವಾಬ್ದಾರಿ ತೆಗೆದುಕೊಂಡು ಇದನ್ನು ವಿಶ್ವಮಾನ್ಯ ದೇವಾಲಯ ಮತ್ತು ಆಚರಣೆ ಎರಡೂ ವಿಭಾಗದಲ್ಲಿ ಈ ದೇವಾಲಯವನ್ನು ನಾವು ತಗೊಂಡೋಗಬೇಕು. ಆ ಗುಣಮಟ್ಟಕ್ಕೆ, ಆ ಮಟ್ಟಕ್ಕೆ ದೇವಾಲಯವನ್ನು ಅದರ ಕೀರ್ತಿ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ಈ ಎಲ್ಲದರ ಹಿನ್ನೆಲೆಯಲ್ಲಿ, ಪರಿಕಲ್ಪನೆ ಹಿನ್ನೆಲೆಯಲ್ಲಿ ನಾವೆಲ್ಲ ಉತ್ಸಾಹಿಗಳಾಗಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು. ಸೊ ಎಲ್ಲ ಜನಸಾಮಾನ್ಯರಿಗೆ ಬೇಕಾಗುವಂಥ ವಾಹನ ನಿಲುಗಡೆ ವ್ಯವಸ್ಥೆಯಿಂದ ಹಿಡಿದು ಭಕ್ತರಿಗೆ ಸರತಿ ಸಾಲಿನಲ್ಲಿ ಬರುವ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಧಾರ್ಮಿಕ ವಿಧಿವಿಧಾನಗಳ ಆಚರಣೆ, ಪೂಜೆ ಪುನಸ್ಕಾರ ಮತ್ತು ವಿಶೇಷ ದರ್ಶನ. ಈ ವರ್ಷ ಭಕ್ತಾದಿಗಳ ಕೋರಿಕೆ ಹಾಗೂ ದೇವಾಲಯದ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ನೋಡ್ತಾ ಇದ್ದೇವೆ. ಹಾಸನಾಂಬ ಇತ್ತೀಚೆಗೆ ಭಾಳ ವಿಶೇಷವಾಗಿ ಆಗಿದೆ, ಘಾಟಿ ಸುಬ್ರಹ್ಮಣ್ಯದಲ್ಲಿ ವಿಶೇಷವಾಗಿ ಆಗಿದೆ. ಈ ಎಲ್ಲ ಕಡೆಗಳಲ್ಲೂ ಕೂಡ ವಿಶೇಷ ಭಕ್ತರಿಗಾಗಿ ವಿಶೇಷ ದರ್ಶನವನ್ನು ಕೂಡ ಏರ್ಪಾಡು ಮಾಡಿದ್ದಾರೆ. ಯಾರು ಸಬಲರಾಗಿದ್ದಾರೆ, ಯಾರು ಶಕ್ತಿವಂತರಾಗಿದ್ದಾರೆ, ಅವರು ಒಂದಷ್ಟು ದೇವಾಲಯಕ್ಕೂ ಕೂಡ ಕಾಣಿಕೆಯನ್ನು ಕೊಡಲಿ ಅನ್ನೋ ನಿಟ್ಟಿನಲ್ಲಿ ಒಂದು ₹250 ವಿಶೇಷ ಒಂದು ಎಂಟ್ರಿನೂ ಕೂಡ ಮಾಡಿದ್ದೀವಿ. ಆ ಎಂಟ್ರಿ ಜೊತೆಗೆ ಅವರಿಗೆ ವಿಶೇಷ ಪೂಜೆ ಹಾಗೂ ಪ್ರಸಾದ ಕೂಡ ಕೊಡ್ತೇವೆ. ಎಲ್ಲ ಭಕ್ತರಿಗೂ ಕೂಡ ಕುಂಕುಮಾರ್ಚನೆ ಇತ್ಯಾದಿ ಸಂಕಲ್ಪ ಮಾಡಲಿಕ್ಕೂ ಭಕ್ತರಿಗೂ ಕೂಡ ಅವಕಾಶ ಇದೆ. ಸೊ ಸರ್ವರಿಗೂ ಕೂಡ ಒಂದು ಅವಕಾಶ ಕೊಟ್ಟು ಭಾಳ ವಿಶೇಷವಾದ ಆಚರಣೆಯನ್ನು ಮಾಡ್ತೇವೆ. ಆಚರಣೆಯ ಭಾಗವಾಗಿ ಈಗಾಗಲೇ ವಿದ್ಯುಕ್ತವಾಗಿ ಶಿವರಾತ್ರಿ ಉತ್ಸವ ಪ್ರಾರಂಭ ಆಗಿದೆ. ನಾಳೆ ಸಂಜೆ ವಿಶೇಷ ಅಭಿಷೇಕ, ರಾತ್ರಿ ಕಲ್ಯಾಣೋತ್ಸವ, ನಾಡಿದ್ದು ಸೋಮವಾರ 12:45ಕ್ಕೆ ಭೋಗನಂದೀಶ್ವರ ಸ್ವಾಮಿಯ, ಯೋಗನಂದೀಶ್ವರ ಸ್ವಾಮಿಯ ವಿಶೇಷವಾದಂಥ ರಥೋತ್ಸವ ಕೂಡ ಇದೆ. ರಥೋತ್ಸವಕ್ಕೆ ಮಾನ್ಯ ಉಸ್ತುವಾರಿ ಸಚಿವರು ಖುದ್ದು ಆಗಮಿಸಿ
ರಥೋತ್ಸವಕ್ಕೆ ಚಾಲನೆ ಕೊಡೋರಿದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲ ಗಣ್ಯರು, ಮಾನ್ಯ ಶಾಸಕರಾಗಲಿ, ಸಂಸದರಾಗಲಿ ಎಲ್ಲರೂ ಕೂಡ ಅವರೆಲ್ಲರಿಗೂ ಕೂಡ ಆಹ್ವಾನ ಇದೆ. ಇಡೀ ಜಿಲ್ಲೆಯ ಎಲ್ಲ ನಾಗರಿಕರಿಗೆ ಆಡಳಿತದ ಪರವಾಗಿ ನಾನು ಮನವಿ ಮಾಡ್ತೇನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಸ್ತ ನಾಗರಿಕರು ಈ ಒಂದು ಉತ್ಸವದಲ್ಲಿ ತುಂಬು ಹೃದಯದಿಂದ ಅವರೆಲ್ಲರೂ ಭಾಗವಹಿಸಬೇಕು. ದೇವರ ಕೃಪೆಗೆ ಅವರೆಲ್ಲರೂ ಪಾತ್ರರಾಗಬೇಕು. ಅವರ ಪ್ರೋತ್ಸಾಹ, ಅವರ ಉತ್ಸಾಹ ಈ ದೇವಾಲಯವನ್ನು ವಿಶ್ವಮಾನ್ಯಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸಹಕಾರಿಯಾಗುತ್ತೆ ಅನ್ನೋ ಮಾತುಗಳನ್ನು ಹೇಳ್ತಾ, ಅದೇ ರೀತಿ ಉಳಿದ ಎಲ್ಲ ಭಕ್ತರು ಕೂಡ, ನಾನಾ ಭಾಗಗಳಿಂದ ಬರ್ತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಒಳ್ಳೆಯ ವ್ಯವಸ್ಥೆ ಆಗಿದೆ. ವಿಶೇಷವಾಗಿ ಪೊಲೀಸ್ ಇಲಾಖೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು 4-5 ಶಿವ ದೇವಾಲಯಗಳಿದ್ದು, ಅದು ಭೋಗನಂದೀಶ್ವರ, ಯೋಗನಂದೀಶ್ವರ ಸ್ವಾಮಿ ಆಗಬಹುದು, ಕೈಲಾಸಗಿರಿ ಆಗಬಹುದು, ಸದ್ಗುರು ಅವರ ಶಿವ ಪ್ರತಿಮೆ ಆಗಬಹುದು. ಈ ರೀತಿ ಎಲ್ಲ ಕಡೆಗಳಲ್ಲೂ ಕೂಡ ಶಿವರಾತ್ರಿಯ ವಿಶೇಷತೆ ಇರೋದರಿಂದ, ಸಾಕಷ್ಟು ಜನದಟ್ಟಣೆ ಇರೋದರಿಂದ ಎಲ್ಲ ಕಡೆಗಳಲ್ಲೂ ಕೂಡ ಬೇಕಾದಂಥ ಭದ್ರತಾ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ. ಸ್ವಚ್ಛತೆಗೂ ಕೂಡ ಆದ್ಯತೆಯನ್ನು ಕೊಟ್ಟಿದ್ದೇವೆ. ಸೊ ಈ ಎಲ್ಲ ವಿಷಯಗಳನ್ನು ಹೇಳ್ತಾ ಅಂತಿಮವಾಗಿ ಮತ್ತೊಮ್ಮೆ ಸರ್ವ ಭಕ್ತಾದಿಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ, ಯಾವುದೇ ಆತಂಕಗಳಿಲ್ಲ, ಎಲ್ಲ ರೀತಿಯಿಂದ ಸುಗಮವಾದಂಥ ಒಂದು ಆಚರಣೆಗೆ ಪೂರಕ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ತಾವೆಲ್ಲ ಬನ್ನಿ, ಈ ಒಂದು ಉತ್ಸವದಲ್ಲಿ, ಶಿವರಾತ್ರಿ ಉತ್ಸವದಲ್ಲಿ ತಾವೆಲ್ಲ ಪಾಲ್ಗೊಳ್ಳಿ ಅಂತ ವಿನಂತಿಸ್ತೀನಿ.